ಹೆಲೋ ಫ್ರೆಂಡ್ಸ್, ಈಗ ನಾವು ಡಿಜಿಪೇ ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡು ಆಧಾರ್ ಕಾರ್ಡ್ ಇಂದ ಅಮೌಂಟ್ ಯಾವ ತರ ವಿಡ್ರಾ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ನಾನು ವಿಡ್ರಾ ಅನ್ನೋ ಟ್ಯಾಬ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇದರಲ್ಲಿ ಕಸ್ಟಮರ್ ಡೀಟೇಲ್ಸ್ ನ ಬ್ಯಾಂಕ್ ನ ಸೆಲೆಕ್ಟ್ ಮಾಡ್ಕೊಳೋದಕ್ಕೆ ಹೇಳ್ತಾ ಇದೆ. ಕಸ್ಟಮರ್ ಬ್ಯಾಂಕ್ ಬಂದ್ಬಿಟ್ಟು ಆಕ್ಸಿಸ್ ಬ್ಯಾಂಕ್ ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಆಧಾರ್ ಕಾರ್ಡ್ ನಂಬರ್ ನ ಎಂಟರ್ ಮಾಡಬೇಕು. ನೆಕ್ಸ್ಟ್ ಕಸ್ಟಮರ್ ಮೊಬೈಲ್ ನಂಬರ್. ನೆಕ್ಸ್ಟ್ ವಿಡ್ರಾ ಮಾಡ್ಬೇಕಾಗಿರೋ ಅಮೌಂಟ್. ಈಗ ನಾನು 1000 rupees ಅಂತ ಹೇಳ್ಕೊಟ್ಟು ಹೈಯರ್ ಬೈ ಚೆಕ್ ಬಾಕ್ಸ್ ಇದೆಲ್ಲ ಅದನ್ನ ಸೆಲೆಕ್ಟ್ ಮಾಡಿ ಫಿಂಗರ್ ಪ್ರಿಂಟ್ ಹಾಕಿದ್ರೆ ನನಗೆ ಅಮೌಂಟ್ ಅನ್ನೋದು ಈ ತರ ವಿಡ್ರಾ ಆಯ್ತು. ನೆಕ್ಸ್ಟ್ ವಿಡ್ರಾ ಮಾಡಿರೋ ಅಮೌಂಟ್ ನ ನಾವು ನಮ್ಮ ಡಿಜಿಪೇ ಅಪ್ಲಿಕೇಶನ್ ಇಂದ ನಮ್ಮ ಅಕೌಂಟ್ಗೆ ಯಾವ ತರ ವಿಡ್ರಾ ಮಾಡ್ಕೊಳೋದು ಅಂದ್ರೆ ಪೇಔಟ್ ಯಾವ ತರ ಮಾಡ್ಕೊಳೋದು ಅಂದ್ರೆ ಪೇಔಟ್ ಅಲ್ಲಿ ಕ್ಲಿಕ್ ಮಾಡಿ ಐ ವೆರಿಫೈ ಮೈ CSC ID ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನನಗೆ ನೆಕ್ಸ್ಟ್ ಈ ತರ ಆಪ್ಷನ್ ತೋರಿಸುತ್ತೆ. ನನಗೆ ಇಲ್ಲಿ ಬೈ ಡಿಫಾಲ್ಟ್ ನಾನು CSC ID ಕ್ರಿಯೇಟ್ ಮಾಡ್ಕೊಬೇಕಾದ್ರೆ ನಾನೊಂದು ಬ್ಯಾಂಕ್ ಅಕೌಂಟ್ ನ ಫಿಲ್ ಮಾಡಿರ್ತೀನಿ, ಡೀಟೇಲ್ಸ್ ನ ಅಪ್ಡೇಟ್ ಮಾಡಿರ್ತೀನಿ. ಆ ಬ್ಯಾಂಕ್ ಅಕೌಂಟ್ಗೆ ಅಮೌಂಟ್ ಅನ್ನೋದು ವಿಡ್ರಾ ಆಗುತ್ತೆ. ಈಗ ನಾನು ಬ್ಯಾಂಕ್ ಅಕೌಂಟ್ ನ ಸೆಲೆಕ್ಟ್ ಮಾಡಿ ವಿಡ್ರಾ ಮಾಡ್ಬೇಕಾಗಿರೋ ಅಮೌಂಟ್ ನ ಎಂಟರ್ ಮಾಡಿ ನಾನು IMPS ಮತ್ತೆ ನೆಫ್ಟ್ ಎರಡು ಆಪ್ಷನ್ ಇದೆ. ನಾನೀಗ IMPS ಸೆಲೆಕ್ಟ್ ಮಾಡ್ಕೊಂತೀನಿ, ಯಾಕಂದ್ರೆ ಇಮಿಡಿಯೇಟ್ ವಿತ್ ಇನ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ನನಗೆ ಅಮೌಂಟ್ ಅನ್ನೋದು ನನ್ನ ಅಕೌಂಟಿಗೆ ವಿಡ್ರಾ ಆಗುತ್ತೆ. ನೆಫ್ಟ್ ಅನ್ನೋದಾದ್ರೆ ವಿತ್ ಇನ್ 24 hours ಒಳಗೆ ನನಗೆ ಅಮೌಂಟ್ ಅನ್ನೋದು ಬರುತ್ತೆ. IMPS ಗೆ 5 rupees ಪ್ಲಸ್ GST ಚಾರ್ಜಸ್ ಇರುತ್ತೆ. ನೋಡ್ರಿ, ಈ ತರ ಅಮೌಂಟ್ ಅನ್ನೋದು ನಮ್ಮ CSC ID ಇಂದ ನಮ್ಮ ಬ್ಯಾಂಕ್ ಅಕೌಂಟ್ಗೆ ವಿಡ್ರಾ ಆಗಿದೆ.